ನನ್ನ ಕಣ್ಣೆ ಕಣ್ಣೀರ ಹೊರೆಸಲ ನಿನಗಾಗೇನು ತಪ್ಪಾಯ್ತು ಅನ್ನಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ ಆಗಿರೋವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು. ಟೀ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಮ್ಮೆ ಆದರೂ ನೀವು ಟ್ರೈ ಮಾಡಲೇಬೇಕು. ಸೊ ಅದು ರೆಸಿಪಿನ ನೀವು ನೋಡಿದ ಮೇಲೆ ನೀವು ಅನ್ಕೋತೀರಾ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಇಷ್ಟೊಂದು ಈಸಿನ ಅಂತ. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ ಹೇಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ನಮಗೆ. ಸೊ ಯಾವುದೇ ಥರ ವಿಡಿಯೋಸ್ ಹಾಕಿದ್ಮೇಲೆ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಇಷ್ಟಪಟ್ಟು ಖುಷಿಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಖುಷಿಯಿಂದ ವ್ಲಾಗ್ನ ನೋಡಿ ಕೊನೆವರೆಗೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಮಾತ್ರ ತಡ ಮಾಡೋದು ಬೇಡ. ಯಾವ ಥರ ಇದೆ ರೆಸಿಪಿ, ಹೇಗೆ ಮಾಡ್ತೀನಿ, ಅದಕ್ಕೆ ಏನೆಲ್ಲ ಸಾಮಗ್ರಿನ ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಥರ ಇರೋ ಸಾಬುದಾನ ವಡೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದಕ್ಕೆಲ್ಲ ಏನೇನು ಬೇಕು ಸಾಮಗ್ರಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ, ಓಕೆನಾ? ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರೋ ವಡೆ ಅಂತಲೇ ಹೇಳ್ಬೋದು. ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾನು 3 ಬಟ್ಲಷ್ಟು ನಾನು ಸಾಬುದಾನನ ತೊಗೊಂಡಿದ್ದೀನಿ. ಸೊ ಈ ಬಟ್ಲಿಂದ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ನೀವು ಮಾಡ್ಕೋಬೋದು. ಜಾಸ್ತಿ ಇದ್ದರೆ ಜಾಸ್ತಿ, ಕಡಿಮೆ ಇದ್ದರೆ ಕಡಿಮೆ. ಸೊ ಇಲ್ಲಿ ನಾನು 3 ಬಟ್ಟಲಷ್ಟು ಸಾಬುದಾನನ ಚೆನ್ನಾಗಿ ಒಂದು 2 ಟೈಮಷ್ಟು ನೀರು ಹಾಕಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿದರೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಬರೋದೆಲ್ಲ ಹೋಗಿಬಿಡುತ್ತೆ. ಸ್ಮೆಲ್ ಏನೂ ಬರಲ್ಲ ಫ್ರೆಶ್ ಆಗಿ ತಂದಿಟ್ಕೊಂಡ್ರೆ. ಸೊ ಇಲ್ಲಿ ನಾನು ತೊಳೆದು 2 ಸರಿ ನೀರನ್ನು ಹಾಕಿ ತೊಳೆದು ಇಟ್ಟಿದ್ದೀನಿ. ಇವಾಗ 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ನಾನು ಒಂದು 2 ರಿಂದ 3 ಅವರಷ್ಟು ನಾನು ನೆನೆಯೋಕ್ಕೆ ಬಿಡ್ತೀನಿ. ಸೊ ಸಾಬುದಾನನ ಒಂದು 2 ರಿಂದ 3 ಅವರ್ ನೆನಿಬೇಕು. ಸೊ ಸಾಬುದಾನ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಟೇಸ್ಟಿಯಾಗಿ ವಡೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ನೆನೆಯೋಷ್ಟರಲ್ಲಿ ನಾನು ಈ ಕಡೆಗೆ ಬಂದುಬಿಟ್ಟು ಒಂದು ಕುಕ್ಕರಲ್ಲಿ ನಾನು ಆಲೂಗಡ್ಡೆನ ಕಟ್ ಮಾಡಿ ನೀರು ಹಾಕಿ ವಿಸಿಲ್ ಮಾಡೋಕ್ಕೆ ಇಟ್ಕೋತೀನಿ. ಸೊ ಒಂದು 4-5 ಆಲೂಗಡ್ಡೆನ ನಾನು ತೊಗೊಂಡಿದ್ದೀನಿ. ಸೊ ಒಂದು 1/2 kg ಆಲೂಗಡ್ಡೆನ ದಪ್ಪ ಇರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ನಾನು ನೀರು ಹಾಕಿಬಿಟ್ಟು ವಿಸಿಲ್ ಹೊಡಿಸ್ತೀನಿ. ಒಂದು 2 ರಿಂದ 3 ವಿಸಿಲ್ ನಾನು ಹೊಡಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಸಾಫ್ಟ್ ಆಗಬೇಕು ಆಲೂಗಡ್ಡೆ, ಅದಕ್ಕೋಸ್ಕರ. ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ. ಇವಾಗ ವಿಸಿಲ್ ಹೊಡೆದಾದಮೇಲೆ ಕುಕ್ಕರ್ ತಣ್ಣಗಾಗಿ ನಾನು ಈ ಕಡೆ ಆಲೂಗಡ್ಡೆ ಎಲ್ಲ ಮೇಲೆ ಇರೋ ಸೊಪ್ಪೆ ಎಲ್ಲ ಸುಲಿದು ಎತ್ತಿಟ್ಕೊಂಡಿದ್ದೀನಿ. ಈ ಕಡೆಗೆ ಎತ್ತಿಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ಪೇಸ್ಟ್ ಥರ ಮಾಡಬೇಕು. ಗಂಟು ಇರಬಾರ್ದು. ಈ ಥರ ನಾನು ನೀಟಾಗಿ ತಣ್ಣಗಾದ್ಮೇಲೆ ಮಾಡ್ತಾ ಇರೋದು. ಸೊ ನೋಡಿ ಯಾವ ಥರ ಮಾಡ್ತಾ ಇರೋದು ಅಂತ ನಿಮಗೆ ತೋರಿಸೋಕ್ಕೆ ಅಂತ ಈ ಥರ ಮಾಡ್ತಾ ಇರೋದು. ಇವಾಗ ಯಾಕಂದರೆ ಶನಿವಾರ ಏಕಾದಶಿ ಬರ್ತಾ ಇದೆ ಅಲ್ವಾ, 25ನೇ ತಾರೀಕು. 25ನೇ ತಾರೀಕಿಗೆ ಏಕಾದಶಿ ಯಾರೆಲ್ಲ ಉಪವಾಸ ಮಾಡ್ತಾರೆ ನೋಡಿ, ಉಪವಾಸ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಫುಡ್ಡು. ಯಾಕಂದರೆ ಉಪವಾಸ ಟೈಮಲ್ಲಿ ನಾವೇನು ತಿನ್ನೋಕ್ಕಾಗಲ್ವಲ್ಲ. ಈ ಸಾಬುದಾನ ವಡೆ ತಿನ್ಬೋದು, ಹಾಗೆ ಇದು ಸಾಬುದಾನ ಕಿಚಡಿ ಅಂತ ಹೇಳ್ತೀವಲ್ವ ಅದನ್ನು ತಿನ್ಬೋದು. ಸೊ ಇಲ್ಲಿ ನಾನು ಫುಲ್ ಎಲ್ಲನೂ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಾದಮೇಲೆ ಇದರಲ್ಲಿ ನಾನು ನೆಂದಿರೋ ಸಾಬುದಾನನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಅಂದರೆ ಹಸಿ ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮತ್ತು ಸ್ಪೆಷಲಿ ನೆನ್ಪಿಟ್ಕೊಳ್ಳೋದಂದರೆ ನಾರ್ಮಲ್ ಡೇಸಲ್ಲಿ ನೀವು ಮಾಡ್ಕೊಂಡು ತಿನ್ನೋ ಥರ ಇದ್ದರೆ ಕೊತ್ತಂಬರಿನ ನೀವು ಹಾಕ್ಬೋದು. ಬಟ್ ಉಪವಾಸ ಇದ್ದಾಗ ತಿನ್ನೋ ಟೈಮಲ್ಲಿ ನೀವು ಕೊತ್ತಂಬರಿನ ಯೂಸ್ ಮಾಡಬಾರ್ದು. 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇರೋದು. ಸೊ ಉಪ್ಪು ಹಾಕೋದಾದಮೇಲೆ ಅದ್ರ ಜೊತೆಗೆ ನಾನು ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿದ್ದೀನಿ. ನೀವು ದಪ್ಪನೂ ಮಾಡ್ಕೋಬೋದು, ಇಲ್ಲ ಪೌಡ್ರು ಮಾಡ್ಬೋದು. ದಪ್ಪ ಮಾಡಿದ್ರೂ ಫುಲ್ ಬಾಯಿಗೆ ಸಿಗೋ ಟೈಮಲ್ಲಿ ಟೇಸ್ಟಿಯಾಗಿ ಸಿಗುತ್ತೆ. ಅದು ಒಂಥರ ಬಾಯಲ್ಲಿ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲ ನಮ್ಗೆ ಈ ಥರ ಪೌಡ್ರ್ ಮಾಡಿ ಹಾಕೋಬೇಕು ಅಂತ ಇದ್ದರೆ ಕೂಡ ಪೌಡ್ರ್ ಮಾಡಿ ಹಾಕೋಬೋದು. ನಾನು ಒಂದು 5 ಚಮಚಷ್ಟು ಪೌಡ್ರನ್ನ ಹಾಕಿದ್ದೀನಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ.
ಸೊ ಚೆನ್ನಾಗಿ ನಾವು ಹಿಟ್ಟು ಹೇಗೆ ಮಿಕ್ಸ್ ಮಾಡ್ಕೋತೀವಲ್ವ ಆ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು, ಯಾಕಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈ ಥರ ನಾನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಎಣ್ಣೆ ಕಾಯೋ ಗಂಟ ಈ ಕಡೆ ನಾನು ಅದನ್ನು ಕ್ಲೋಸ್ ಮಾಡಿ ಇಡ್ತೀನಿ, ಯಾಕಂದರೆ ಸ್ವಲ್ಪ ನೆನೆಯುತ್ತೆ. ಈ ಕಡೆಗೆ ಒಂದು ಪಾತ್ರೆನ ಇಟ್ಬಿಟ್ಟು ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಇಲ್ಲ ಕ್ವಾಂಟಿಟಿ ಕಡಿಮೆ ಇದ್ದರೆ ಕ್ವಾಂಟಿಟಿ. ಎಣ್ಣೆ ಜಾಸ್ತಿ ಇದ್ದರೆ ಬೇಗ ಕರಿಯೋಕ್ಕೆ ಹೆಲ್ಪ್ ಆಗುತ್ತೆ, ಕಡಿಮೆ ಎಣ್ಣೆ ಇದ್ದರೆ ಕರಿಯೋಕ್ಕೆ ಹೆಲ್ಪ್ ಆಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋ ಗಂಟ ಈ ಕಡೆ ಅದು ನೆನೆಯುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಕಲರ್ ಕೂಡ ನಾವೇನೂ ಅರಿಶಿನ ಏನೂ ಹಾಕಲ್ಲ, ಬಟ್ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬ್ರೌನಿಶ್ ಆಗಿ ಗೋಲ್ಡನ್ ಕಲರ್ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಅದು ಮಾಡಿ ತಿನ್ನೋ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ಆ ಥರ ಇರುತ್ತೆ, ಬಾಯಿಗೆ ಒಂಥರ ರುಚಿ ಇದ್ದಂಗೆ. ಇವಾಗ ದಸರಾ ಬರುತ್ತೆ, ದಸರಾ ಟೈಮಲ್ಲಿ 9 ಡೇಸ್ ಉಪವಾಸ ಇರ್ತಾರೆ. ಅಂಥ ಉಪವಾಸ ಟೈಮಲ್ಲಿ ದಿನ ನಾವು ಸಾಬುದಾನ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ, ಈ ಥರ ನಾವು ಏನಾದರೂ ಸ್ಪೆಷಲ್ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೂ ಕೂಡ ತುಂಬ ಟೇಸ್ಟ್ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮನೇಲಿ ಮಾಡಿರೋದಲ್ವ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ಔಟ್ಸೈಡ್ ತಂದು ಫುಡ್ಡು ತಿನ್ನೋಗಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಈ ಥರ ನಾನು ರೌಂಡಾಗಿ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇರೋದು. ಸೊ ಬೇಗ ಬೇಗ ಬರುತ್ತೆ. ಈ ಥರ ನಾನು ಮಾಡಿ ಇಟ್ಕೊಂಡು ಆದಮೇಲೆ ಇವಾಗ ಈ ಕಡೆ ಎಣ್ಣೆ ಬಿಸಿ ಆಗುತ್ತೆ. ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ಒಂದೊಂದು ಹಾಕಿ ಕರಿಬೇಕು. ತುಂಬ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು. ಏಕಾದಶಿಗಂತೂ ಇವಾಗ ನಾಡಿದ್ದೇ ಏಕಾದಶಿ ಇದೆ. ಯಾರಾದರೂ ಸ್ಪೆಷಲಾಗಿ ಟ್ರೈ ಮಾಡಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ನೀವು ತಿಂದುಬಿಟ್ಟು ಟೇಸ್ಟ್ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ, ಅದು ಕೂಡ ಗೊತ್ತಾಗುತ್ತೆ ನೀವು ಹೇಗೆ ಮಾಡಿದ್ದೀರಾ ಅಂಬೋದು. ತುಂಬ ಈಸಿ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 10 ಮಿನಿಟಲ್ಲಿ ನಾವು ಮಾಡ್ಕೋಬೋದು. ಸಾಬುದಾನ ನೆನೆಸಿಟ್ರೆ ಒಂದು 10 ಮಿನಿಟಲ್ಲಿ ಮಾಡ್ಕೋಬೋದು. ಆ ಥರ ಫುಡ್ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ಥರ ನಾನು ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ಈ ಕಡೆ ಎಣ್ಣೆಗೆ ಹಾಕ್ತಾ ಇರೋದು. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಅಂತ ಏನೋ ಮಾಡೋಕ್ಕೆ ಹೋಗ್ಬೇಡಿ. ಬೋಂಡ ಹೇಗೆ ಹಾಕಿ ಮಿಕ್ಸ್ ಮಾಡ್ತೀವಲ್ವ ಆ ಥರ ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಇದಕ್ಕೆ. ಈ ಥರ ಕಲರ್ ಚೇಂಜ್ ಆಗೋವರೆಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪಲ್ಟಿ ಮಾಡಿದ್ರೆ ಸಾಕು. ಉಲ್ಟಾ ಮತ್ತು ರೈಟು ಲೆಫ್ಟು ಹಿಂಗೆ ಮಾಡಿಕೊಂಡ್ರೆ ಸಾಕು, ಅಷ್ಟು ನೀಟಾಗಿ ಬರುತ್ತೆ. ಕಲರ್ ಕೂಡ ಸೂಪರಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ಥರ ನಾವು ಅರಿಶಿನ ಏನು ಕಲರ್ ಆ್ಯಡ್ ಮಾಡಿಲ್ಲ, ಬಟ್ ಆದ್ರೂ ಕಲರ್ ನೀವು ನೋಡಬೇಕು ಎಷ್ಟು ಚೆನ್ನಾಗಿ ಬರುತ್ತೆ. ಕಲರು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೆ, ಯಾಕಂದರೆ ಮಕ್ಕಳು ಬರೋ ಟೈಮ್ ಆಗಿತ್ತಲ್ವ ಸ್ಕೂಲಿಂದ. ಸೊ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅನ್ನೋ ರೀಸನ್ಗೆ ನಾನು ಸ್ವಲ್ಪ ಎಕ್ಸ್ಟ್ರಾನ ಮಾಡಿದ್ದೆ. ನಿಮಗೆ ಬೇಕಾದರೆ ನೀವು ಎಲ್ರಿಗೋಸ್ಕರ ಮಾಡ್ತೀರಂದರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಡಿಮೆ ಕೂಡ ಮಾಡ್ಕೋಬೋದು. ಸೊ ನೋಡಿ ಯಾವ ಥರ ಬರ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವ, ತುಂಬ ಟೇಸ್ಟಿ, ತುಂಬ ಊದ್ಕೊಳ್ಳುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಪಕ್ಕ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ನೀವು ಇವಾಗ ನೋಡ್ತಾ ಇದ್ದೀರಾ ಯಾವ ಥರ ಕಲರ್ಸ್ ಬಂದಿದೆ ಅಂತ, ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು. ಪಕ್ಕ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸದಾಗಿ ಒಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಎಲ್ರಿಗೂ.